صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಇಲ್ಲಿಗೆ ಉಪವಾಸಿಗರಿಗೆ ಮಾತ್ರ ಪ್ರವೇಶಿಸಲು ಸಾಧ್ಯ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್ ಸಅದ್ ಇಬ್ನ್ ಸಅದ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ನಬಿಯನ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಇನ್ನ ಫಿಲ್ ಜನ್ನತಿ ಬಾಬನ್, ಖಂಡಿತವಾಗಿಯೂ ಸ್ವರ್ಗದಲ್ಲೊಂದು ಬಾಗಿಲಿದೆ. ಯುಕಾಲು ಲಹು ರಯ್ಯಾನ್, ರಯ್ಯಾನ್ ಎಂಬ ಹೆಸರಿರುವಂತಹ ಒಂದು ಬಾಗಿಲು. ಯದುಖುಲು ಮಿನ್ಹು ಸ್ವಾಯಿಮೂನ ಯೌಮಲ್ ಕಿಯಾಮ, ಅಂತ್ಯದಿನದಂದು ಕೇವಲ ಉಪವಾಸಿಗರು ಮಾತ್ರ ಅದರಲ್ಲಿ ಪ್ರವೇಶಿಸ್ತಾರೆ. ಲಾ ಯದುಖುಲು ಮಿನ್ಹು ಅಹದುನ್ ಗೈರುಹುಂ, ಉಪವಾಸಿಗನಲ್ಲದಂತಹ ಯಾರೂ ಕೂಡ ಅದರಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ. ಯುಕಾಲು, ಆ ಬಾಗಿಲು ಕರೆಯುತ್ತಾ ಇರುತ್ತದೆ, ಐನ ಸ್ವಾಯಿಮೂನ್, ಉಪವಾಸಿಗರೆಲ್ಲಿದ್ದಾರೆ ಎಂದು. ಫಯಕೂಮೂನ, ಖಂಡಿತವಾಗಿ ಉಪವಾಸಿಗರು ಏನು ಮಾಡ್ತಾರೆ ಅಂದರೆ ಆ ಬಾಗಿಲಿನಲ್ಲಿ ಲಾ ಯದುಖುಲು ಮಿನ್ಹು ಅಹದುನ್ ಗೈರುಹುಂ, ಉಪವಾಸಿಗನಲ್ಲದಂತಹ ಯಾವೊಬ್ಬನೂ ಕೂಡ ಅದರಲ್ಲಿ ಪ್ರವೇಶಿಸಲ್ಲ. ಫೈಜಾ ದಖಲು ಉಗ್ಲಿಕ ಫಲಂ ಯದುಖುಲ್ ಮಿನ್ಹು ಅಹದುನ್, ಉಪವಾಸಿಗನು ಆ ಬಾಗಿಲಿನಲ್ಲಿ ಪ್ರವೇಶಿಸಿದ ತಕ್ಷಣವೇ ಆ ಬಾಗಿಲನ್ನು ಮುಚ್ಚಲ್ಪಡುತ್ತದೆ ಎಂದು. ಅಂದರೆ ಈ ರಮಲಾನ್ ತಿಂಗಳಲ್ಲಿ ಯಾರೆಲ್ಲ ಉಪವಾಸವನ್ನು ಆಚರಿಸಿದ್ದಾರೋ ಖಂಡಿತವಾಗಿಯೂ ನಾಳೆ ಪರಲೋಕದಲ್ಲಿ ಅವರಿಗೆ ಸ್ವರ್ಗದಲ್ಲಿ ಪ್ರತ್ಯೇಕವಾದಂತಹ ಒಂದು ಬಾಗಿಲಿದೆ. ಆ ಬಾಗಿಲಿನ ಮುಖಾಂತರ ಕೇವಲ ಉಪವಾಸವನ್ನು ಆಚರಿಸಿದಂತಹ ವ್ಯಕ್ತಿಗೆ ಮಾತ್ರ ಪ್ರವೇಶಿಸಲು ಸಾಧ್ಯ. ಉಪವಾಸಿಗನು ಅದರಲ್ಲಿ ಪ್ರವೇಶಿಸಿದ ತಕ್ಷಣ ಆ ಬಾಗಿಲನ್ನು ಮುಚ್ಚಲ್ಪಡುತ್ತದೆ. ಅದರ ಒಳಗಿರುವಂತಹ ಎಲ್ಲ ಸೌಕರ್ಯಗಳು, ಎಲ್ಲ ನ್ಯಾಮತ್ತುಗಳು ಕೇವಲ ಉಪವಾಸವನ್ನು ಆಚರಿಸಿದಂತಹ ವ್ಯಕ್ತಿಗೆ ಮಾತ್ರ. ಆದ್ದರಿಂದ ಈ ಒಂದು ರಮಲಾನ್ ತಿಂಗಳಲ್ಲಿ ಉಪವಾಸವನ್ನು ಕಡ್ಡಾಯವಾಗಿ ನಾವು ಹಿಡಿಯಬೇಕು. ಕಾರಣ ಕಡ್ಡಾಯವಾದಂತಹ ಉಪವಾಸವಾಗಿದೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ರಮಲಾನ್ ತಿಂಗಳಲ್ಲಿ ಉಪವಾಸದ ಮಹತ್ವವನ್ನು ತಿಳಿದು ಉಪವಾಸ ಆಚರಿಸುವರಾಗೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.